ಯಾರ್ಯಾರು BR ಊರಿಸ್ ಅವರು ಎಲ್ಲ ಬಂದು ಅವರಿಗೆ ಕೆಲಸ ಕೊಡ್ತಾ ಇದ್ದಾರೆ. ನಾವು ಕರ್ನಾಟಕದವ್ರು ನಾವು ಏನು ಮಾಡ್ತೀವಿ ಸರ್ ಬೆಂಗಳೂರಲ್ಲಿ? ಇಲ್ಲಿದ್ರು ಇಲ್ಲಿ ನಾವು ಕೆಲಸ ಇಲ್ಲ, ಅದಕ್ಕೋಸ್ಕರನೇ ನಾವು ಬೆಂಗಳೂರಿಗೆ ಹೋಗೋದು. ಹಳ್ಳಿ ಊರಲ್ಲಿ ಅದೇ ಬೆಂಗಳೂರಲ್ಲಿ ಮಾಡೋದು ಜೀವನ. ಇಲ್ಲೇ ಯಾದಗಿರಿ ಜಿಲ್ಲಾದಲ್ಲಿ ಯಾದಗಿರಿ ಕೆಲಸ ಇಲ್ಲಿ ಕೊಟ್ಟರೆ ನಾವು ಬೆಂಗಳೂರಿಗೆ ಹೋಗೋದು ಅವಶ್ಯಕತೆನೇ ಇಲ್ಲ ಸರ್. ಕಳೆದ ಸಂಚಿಕೆಯಲ್ಲಿ ನಾವು ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿದ್ವಿ. ಅದನ್ನ ನೋಡಿದರಷ್ಟೇ ಇವತ್ತಿನ ಸಂಚಿಕೆ ನಿಮಗೆ ಅರ್ಥವಾಗಬಹುದು. ನೋಡದವರು ಒಂದು ಬಾರಿ ನೋಡಿ ಬನ್ನಿ, ನೋಡಿದವರಿಗೆ ಕತೆ ಮುಂದುವರಿಸ್ತೇವೆ ನೋಡಿ. ಕೆಲವೊಮ್ಮೆ ನೀವು ನ್ಯೂಸ್ಗಳಲ್ಲಿ ನೋಡಿರಬಹುದು, ನಗರದ ಯಾವುದೋ ಮೂಲೆಯಲ್ಲಿ ಟೆಂಟು ಬಿಡಾರಗಳನ್ನ JCB ಬಳಸಿಕೊಂಡು ನೆಲಸಮ ಮಾಡುತ್ತಿರುವಂತಹ ವಿಡಿಯೋಗಳು. ಆ ಟೆಂಟುಗಳಲ್ಲಿ ವಾಸ ಮಾಡುವವರೇ ಈ ರೀತಿ ಗುಳೆ ಬಂದವರು. ಇವರು ತಮ್ಮ ಊರು ಬಿಡುವ ಮುನ್ನ ತಾವೇನು ಕೆಲಸ ಮಾಡುತ್ತೇವೆ ಎಂದು ಇವರಿಗೆ ಗೊತ್ತೇ ಇರಲ್ಲ. ಮೊದಲು ನಗರಗಳಿಗೆ ಹೋಗ್ತಾರೆ, ಆಮೇಲೆ ಅಲ್ಲಿ ಕೆಲಸ ಹುಡುಕ್ತಾರೆ. ಕೆಲವರಿಗೆ ಕಟ್ಟಡ ಕಾಮಗಾರಿ, ಕಾಂಟ್ರಾಕ್ಟ್ ಆಧಾರಿತ ಪಾಲಿಕೆಗಳ ಕೆಲಸ, ಇನ್ನು ಕೆಲವರಿಗೆ ಮನೆ ಕೆಲಸ ಸಿಗುತ್ತೆ. ಯಾರು ಕಮ್ಮಿ ಕೂಲಿ ಕೇಳ್ತಾರೋ ಅವರಿಗೆ ಮಾತ್ರ ಇಲ್ಲಿ ಕೆಲಸ ಖಾತ್ರಿ, ಅವರಿಗೆ ಮಾತ್ರ ಇಲ್ಲಿ ಕೆಲಸ ಸಿಗುತ್ತೆ. ಜಾಸ್ತಿ ಕೇಳಿದ್ರೆ ಅಂದ್ರೆ ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ವೇತನವಾಗಿ ಕೇಳಿದ್ರೆ ಇವರಿಗೆ ಕೆಲ್ಸಾನೂ ಇಲ್ಲ. ಅಂದಿನ ದಿನ ಹೊಟ್ಟೆಗೂ ಏನು ಇರಲ್ಲ. ಆ ದಿನ ಒಬ್ಬನಿಗಲ್ಲ, ಇವರ ಹಿಂದೆ ಬಂದಂತಹ ಎಲ್ಲಾ ಜನರು ಉಪವಾಸ ಕೂರ್ಲೇಬೇಕು. ನಮ್ಮೂರಲ್ಲಿ ಏನು ಕಂಪನಿ ಏನಿಲ್ಲ, ಬೇರೆ ಊರಲ್ಲಿ ದುಡ್ಕೊಂಡು ಹೋಗ್ತಾರೆ. ಬೆಂಗಳೂರು, ಬೊಂಬೈ, ಹೈದರಾಬಾದ್. ಏನು 1000-1500 ಜನ ಹೋಗ್ತಾರೆ ದಿನ. ಊರಲ್ಲಿ ಏನು ಕೆಲಸ ಇಲ್ವ ನಮ್ಮ ಯಾದಗಿರಿಯಲ್ಲಿ. ನಾವೇ ಆಟೋ ನಡೆಸಿ ಇಲ್ಲೇ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಇಲ್ಲಿ ಏನೂ ಇಲ್ಲ. ಇವತ್ತು ಜನ ಕಮ್ಮಿ ಇದ್ದಾರೆ. ಹಬ್ಬ ಬಂತಲ್ಲ, ಸಂಕ್ರಮಣ ಬಂತಲ್ಲ, ಬೆಂಗಳೂರಲ್ಲಿ ಜನ ಬರ್ತಾರೆ. ಆ ಸಮಸ್ಯೆಗೆ ಪರಿಹಾರ ನೀವೇ ಮಾಡ್ಬೇಕು. ಸರ್ಕಾರ ಏನು ಮಾಡಲ್ಲ. ನಮ್ಮ ಯಾದಗಿರಿಯಲ್ಲಿ ಏನೂ ಇಲ್ವ, ಕಂಪ್ನಿ ಏನೂ ಇಲ್ವ. ಇಲ್ಲಿ ಏನಾದರೆ ಒಳ್ಳೇದು. ಇಲ್ಲೇ ನಮ್ಮೂರಲ್ಲಿ ನಮ್ಮ ಜನ ಇರ್ತಾರೆ. ನಾವು ಎಲ್ಲ ಆಟೋ ಇಲ್ಲೇ ಓಡಿಸ್ಬೋದು. ಬೇರೆ ಊರಿಗೆ ಹೋಗಕ್ಕೆ ಅಲೋ ಇಲ್ಲ. ನಗರಗಳಿಗೆ ಗುಳೆ ಬರುವ ಇವರಿಗೆ ಸರಿಯಾದ ಆಶ್ರಯ ಸಿಗಲ್ಲ. ಬಾಡಿಗೆ ಮನೆಯಲ್ಲಿ ವಾಸಿಸುವಷ್ಟು ಆದಾಯ ಇವರಿಗೆ ಇರಲ್ಲ. ಎಲ್ಲೋ ಒಂದು ಕಡೆ ರಿಯಲ್ ಎಸ್ಟೇಟ್ಗಳ ಖಾಲಿ ಜಾಗದಲ್ಲಿ ಅಥವಾ ಸರ್ಕಾರಕ್ಕೆ ಸೇರಿದ ಪಾಳು ಜಾಗದಲ್ಲಿ ಟೆಂಟು ಕಟ್ಟಿ ವಾಸ ಮಾಡಬೇಕು. ಇದಕ್ಕಾಗಿ ಇವರು ತಿಂಗಳಿಗೆ ಇಂತಿಷ್ಟು ನೆಲಬಾಡಿಗೆ ಕೊಡಬೇಕು. ಪಾಳು ಬಿದ್ದ ಜಾಗಕ್ಕೆ ಬೆಲೆ ಕೂಡಿ ಬಂದಾಗ ಅಥವಾ ಅಲ್ಲೇನಾದ್ರೂ ಯೋಜನೆಗಳು ಪ್ರಾರಂಭವಾದಾಗ ಇವರನ್ನ ಜಾಗ ಖಾಲಿ ಮಾಡಿಸಿ ದಬ್ತಾರೆ. ಆಗಲೂ ಕೂಡ ಸರ್ಕಾರ ಇವರ ನೆರವಿಗೆ ಬರಲ್ಲ. ಬೇಕಾದರೆ ನಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ನಲ್ಲೇ ಈ ಬಗ್ಗೆ ಹಲವಾರು ಗ್ರೌಂಡ್ ರಿಪೋರ್ಟ್ಗಳು ಬಂದಿವೆ. ಸಮಯವಿದ್ದರೆ ಒಮ್ಮೆ ತೆರೆದು ನೋಡಿ. ಹೊಟ್ಟೆಪಾಡಿಗೆ ಸಾಲ ಸಮದಾಗಿರುತ್ತೆ. ಇಲ್ಲಿ ಹಳ್ಳಿ ಊರಲ್ಲಿ ಏನು ಕೆಲಸ ಇರಲ್ಲ. ಬೇಕಾದ್ರೆ ನಾವು ಬೆಂಗಳೂರಿಗೆ ಹೊಟ್ಟೆಪಾಡಿಗೆ ಸಿಮೆಂಟ್ ಕೆಲಸ, ಗಾರೆ ಕೆಲಸ, ಯಾವ ಫ್ಯಾಕ್ಟ್ರಿ ಕೆಲಸ ಏನಿರುತ್ತೆ ಬೆಂಗಳೂರಲ್ಲಿ ಅಲ್ಲಿ ಜೀವನ ಮಾಡ್ತೀವಿ. ಇವಾಗ ಯಾದಗಿರಿಯಲ್ಲಿ ಬಂದುಬಿಟ್ಟು ಜನ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಇವತ್ತು ಪ್ರತಿದಿನಲ್ಲೂ ಡೈಲಿ ಇಲ್ಲಿ ಇದ್ದು ಜನ ಇದ್ದಂಗೆ ಇರ್ತದೆ. ನೈಟು ಬೆಂಗಳೂರಲ್ಲಿ ನಾವು ಹೋಗ್ಬೇಕಾದ್ರೆ ಗಾಡಿನೂ ಫುಲ್ ರಿಸ್ ಆಗಿಬಿಡ್ತವೆ. ಗಾಡಿ ಒಂದೊಂದು ಟೈಮ್ನಲ್ಲಿ ನಾವು ಫುಲ್ ರಿಸ್ ಆದಮೇಲೆ ಆಮೇಲೆ ಹೊರಗಡೆ ನಾವು ಬಂದುಬಿಡ್ತೀವಿ. ಮತ್ತು ಗಾಡಿ ಫುಲ್ ಆಗಿದೆ ಅಂತ ಕೆಲವು ಟೈಮ್ನಲ್ಲಿ ಏರಿ ಬೀಳ್ತೀವಿ ಅಂತ ಇಷ್ಟು ಭಯ ಬಂದುಬಿಟ್ಟು ನಾವು ಹತ್ತಲ್ಲ. ಬೇರೆ ಗಾಡಿನೂ ಯಾದಗಿರಿಯಲ್ಲಿ ನಮಗೆ ಇನ್ನೂ ಒಂದು 2 ಗಾಡಿ ಆದ್ರೂ ನಮಗೆ ಸರಿ ಬೀಳಲ್ಲ. ಎಷ್ಟು ಗಾಡಿ ಇದ್ರೂ ನಮಗೆ ಸರಿ ಬೀಳಲ್ಲ. ಒಂದೊಂದು ಟೈಮ್ನಲ್ಲಿ ನಾವು ಸರ್ ಇವಾಗ ನೈಟು ಒಂದು 4 ಗಾಡಿ ಹಂಗಿರ್ತವೆ. ಡೇ ಇದೆ. ಡೇ ಆದರೆ ನಾವು ಭಾಳಷ್ಟು ಗೊತ್ತಿಲ್ಲ ಜನಕ್ಕೆ ಹೋಗೋದು. ಇವಾಗ ನಮಗೆ ಗಾಡಿ ಮಾತ್ರ ಇನ್ನೂ 2 ಗಾಡಿ ಕೊಟ್ಟರು ನಮಗೆ ಕರ್ನಾಟಕದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಕಮ್ಮಿ. ಯಾಕಂದ್ರೆ ಸುತ್ತಮುತ್ತ ಜನಗಳು ಬರ್ತಾಯಿದ್ದಾವೆ. ಫುಲ್ಲು ಎಲ್ಲ ಇಲ್ಲಿ ಬಸ್ಸಿಗೆ ಹೋಗೋ ಜನ ಕಮ್ಮಿ, ರೈಲ್ವೆದಲ್ಲಿ ಹೋಗೋದು ಜಾಸ್ತಿ. ಲಗೇಜ್ ಇರ್ತದೆ, ಹೆಣ್ಮಕ್ಳು ಇರ್ತವೆ, ಲೇಡೀಸು ಮಕ್ಕಳು ಚಿಕ್ಕಳು ತೊಗೊಂಡು ನಾವು ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿ ಸರ್ ಅಲ್ಲಿ ಬೆಂಗಳೂರಲ್ಲಿ ತುಂಬ ಕಷ್ಟ ಸರ್. ಅಲ್ಲಿ ಜೀವನ ದುಡಿದ್ರೆ ಬೆಂಗಳೂರು, ದುಡ್ಲಿಲ್ಲ ಅಂದರೆ ಬೆಂಗಡಿಗೆ ಆಗ್ತೀವಿ ಅಲ್ಲಿ. ಯಾಕಂದರೆ ದುಡಿದ್ರೆ ನಮಗೆ ಅಲ್ಲಿ ಬಾಡಿಗೆ, ತಿರ್ಗಾ ನೀರು ನಳ ಅದೆಲ್ಲ ತೊಂದರೆ. ಅಲ್ಲಿ ಇಲ್ಲಿ ಖಾಲಿ ಮಾಡಂತಾರೆ ಒಂದೊಂದು ಜಾಗದಲ್ಲಿ. ಇರೋ ಅಂತಾರೆ ಜೋಪಡಿ ಗುಡಿಸಲಿದ್ರೆ ಖಾಲಿ ಮಾಡಿಸ್ತಾರೆ. ಬಾಡಿಗೆ ಮನೆ ಇದ್ದರೆ ಬಾಡಿಗೆ ಜಾಸ್ತಿ, ರೇಟ್ ತುಂಬ ಜಾಸ್ತಿ. ಇಲ್ಲಿ ಹಳ್ಳಿ ಊರಲ್ಲಿ ಸರ್ ಇಲ್ಲಿ ಏನು ರೈತ ಏನು ಬೆಳೆದೇ ಇಲ್ಲ. ಮಳೆ ಜಾಸ್ತಿ ಆಗಿಬಿಡ್ತು. ರೈತರಲ್ಲಿ ಏನು ಈ ಬೆಳೆಗಳು ಇಲ್ಲ, ಕೆಲಸಗಳು ಇಲ್ಲಿ ಕಮ್ಮಿ. ಎಲ್ಲರೂ ಅಷ್ಟೇ, ಎಲ್ಲರೂ ಸರಿ ಸಮಾನಾಗಿದ್ದಾರೆ. ಇದ್ದವರು ಅಷ್ಟೇ, ಇರಲಾರ್ದವ್ರೂ ಅಷ್ಟೇ ಆಗಿದ್ದಾರೆ. ಇಲ್ಲಿ ಹಳ್ಳಿ ಊರಲ್ಲಿ ದುಡಿತಾನೋ ಇಲ್ಲ, ಕೆಲಸ ಭಾಳ ಕಮ್ಮಿ ಸರ್ ಇಲ್ಲಿ ಗುಲ್ಬರ್ಗ ಕಡೆ ಯಾದಗಿರಿ ಜಿಲ್ಲೆಯಲ್ಲಿ. ಅಲ್ಲಿ ಬೆಂಗಳೂರಲ್ಲಿ ಅಂದರೆ ಫ್ಯಾಕ್ಟ್ರಿ ಇರ್ತವೆ ಸರ್. ಬೆಂಗಳೂರಲ್ಲಿ ಸುಮಾರು ಇವಾಗ 15-20 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಅಲ್ಲಿ
ಇಲ್ಲಿ ಫ್ಯಾಕ್ಟ್ರಿ ಇರ್ತವೆ, ಕಂಪ್ನಿ ಇರ್ತವೆ. ಇಲ್ಲಿ ನಮ್ಮ ಕಡೆ ಸರ್ ಕಂಪ್ನಿಗಳು ಯಾವತ್ತು ಕಂಪ್ನಿಗಳು ಇಲ್ಲ. ಇಲ್ಲಿ ಬರೀ ಹೊಲದ ಕೆಲಸ, ಅದೇ ಸಣ್ಣ ಪುಟ್ಟ ಕೆಲಸ ಇಲ್ಲಿ ಎಲ್ಲ ಲೋಕಲು, ಯಾದಗಿರಿ ಆಗಲಿ ಜಿಲ್ಲಾದಾಗಲಿ. ಇವಾಗ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಬಿಲ್ಡಿಂಗ್ಗಳು ಕೆಲಸ ಇರ್ತವೆ, ಕಂಪ್ನಿಗಳು ಕೆಲಸ ಇರ್ತವೆ, ಫ್ಯಾಕ್ಟ್ರಿ ಕೆಲಸಗಳು ಇರ್ತವೆ. ಕೆಲವು ಅಲ್ಲಿ ಏನೇನು ಬೇಕಾದ್ರೆ ಎಲ್ಲ ಐಟಮ್ಸ್ಗಳಲ್ಲಿ ಫ್ಯಾಕ್ಟ್ರಿಗಳಿದ್ದಾವೆ. ಬಿಲ್ಡಿಂಗ್ ಜಾಸ್ತಿ, ಕಟ್ಟಡ ಜಾಸ್ತಿ. ಅಲ್ಲಿ ಗಾರೆ ಕೆಲಸ ಮಾಡೋರು ನಾವೇ, ಹೆಲ್ಪರು ನಾವೇ. ಆದರೆ ಇವಾಗ ದುಡಿತ ಅಲ್ಲಿ ಜಾಸ್ತಿ ಸಿಗುತ್ತೆ, ಪೇಮೆಂಟು ಜಾಸ್ತಿ ಸಿಗುತ್ತೆ. ಒಂದು ಕಮ್ಮಿ 15 ರೂಪಾಯಿ ಅಲ್ಲಿ, ಇಲ್ಲಿಕ್ಕಿಂತ ಅಲ್ಲಿ ಒಂದು 100 ರೂಪಾಯಿ ಬೆಂಗಳೂರಲ್ಲಿ ಹುಟ್ಟುತ್ತದೆ. ಅದ್ರಗೋಸ್ಕರಗೆ ನಾವು ಬೆಂಗಳೂರಿಗೆ ಹೋಗೋಕ್ಕೆ, ದುಡಿಯೋಕ್ಕೆ ಹೋಗೋದು. ಸರ್ ಸರ್ಕಾರ ಯಾವ ವ್ಯವಸ್ಥೆ ಮಾಡಿಲ್ಲ ಸರ್. ಸರ್ಕಾರ ಏನು ಮಾಡ್ತಾರೆ, ನಮ್ಗೆ ಯಾವುದೋ ಕೊಟ್ಟೇ ಇಲ್ಲ. ಇನ್ನು ಲೇಬರ್ ಕಾರ್ಡ್ ಅಂತಾರೆ ಸರ್, ಲೇಬರ್ ಕಾರ್ಡ್ದು ಯಾವುದೂ ಇಲ್ಲ, ಕೂಲಿ ಕಾರ್ಡ್ದು ಯಾವುದೂ ಇಲ್ಲ. ಹಳ್ಳಿ ಊರಲ್ಲಿ ಅದೇ ಬೆಂಗಳೂರಲ್ಲಿ ಮಾಡೋದು ಜೀವನ. ಇಲ್ಲೇ ಯಾದಗಿರಿ ಜಿಲ್ಲಾದಲ್ಲಿ ಯಾದಗಿರಿ ಕೆಲಸ ಇಲ್ಲಿ ಕೊಟ್ಟರೆ ನಾವು ಬೆಂಗಳೂರಿಗೆ ಹೋಗೋದು ಅವಶ್ಯಕತೆನೇ ಇಲ್ಲ ಸರ್. ಯಾರ್ಯಾರು BR, ಊರಿ ಸೌರಿ ಎಲ್ಲ ಬಂದು ಅವರಿಗೆ ಕೆಲಸ ಕೊಡ್ತಾಯಿದ್ದಾರೆ. ನಾವು ಕರ್ನಾಟಕದವ್ರು ನಾವು ಏನು ಮಾಡಿದ್ದೀವಿ ಸರ್ ಬೆಂಗಳೂರಲ್ಲಿ? ಇಲ್ಲಿದ್ರು ಇಲ್ಲಿ ನಮಗೆ ಕೆಲಸ ಇಲ್ಲ. ಅದಕ್ಕೋಸ್ಕರನೇ ನಾವು ಬೆಂಗಳೂರಿಗೆ ಹೋಗೋದು. ಇಲ್ಲಿಂದ ಅಲ್ಲಿ 100 ರೂಪಾಯಿ ದುಡಿತದೆ, ಹುಟ್ಟುತ್ತದೆ. ಕೆಲವು ಸಾಲಗಳು ಇದೆ. ಬಡ ಜನರು ಹೊಲ ಇದೆ, ಹೊಲ ಇರಲಾರ್ದವ್ರು ಇದ್ದಾರೆ, ರೈತರು ಸಾಲ ಮಾಡಿಕೊಂಡು ನಾವು ಜೀವನ ಮಾಡಿದ್ರೆ ಇಲ್ಲಿ ಕಟ್ಟಡ ಆಗೋದಿಲ್ಲ, ಸಾಲ ಅಂದು ನಾವು ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ಸರ್. ರೈಲು ಬರುವ ಸಮಯವಾಯ್ತು, ಇನ್ನು ಇವರಿಗೆ ಸೀಟು ಸಿಗುತ್ತಾ ಎನ್ನುವ ಚಿಂತೆ. ಕ್ಷಮಿಸಿ, ಸೀಟಲ್ಲ, ಸ್ವಲ್ಪ ಕಾಲೂರಿ ನಿಲ್ಬೇಕಾದ್ರೂ ಜಾಗ ಸಿಗುತ್ತಾ ಎಂದು ನೋಡಬೇಕು. ಯಾಕಂದ್ರೆ ಇದು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳನ್ನ ದಾಟಿ ಬರುವ ಟ್ರೈನು. ಯಾದಗಿರಿಯ ಒಂದು ಸ್ಟೇಷನ್ನಲ್ಲಿ ಇಷ್ಟೊಂದು ಜನರಿರ್ಬೇಕಾದ್ರೆ ಉಳಿದ ಸ್ಟೇಷನ್ಗಳು ಖಾಲಿ ಇರ್ತಾವ. ನೋಡಿ, ರೈಲು ಬಂದೇ ಬಿಡ್ತು, ಹತ್ತೋರೆಲ್ಲ ಹತ್ತಿದ್ರು. ಜಾಗ ಸಿಗದೆ ಇನ್ನೂ ಇಷ್ಟೊಂದು ಜನ ಇಲ್ಲೇ ಉಳಿದ್ರು. ಇವರಿಗಿನ್ನೂ 1 ಗಂಟೆ ಬಿಟ್ಟು ಟ್ರೈನ್ ಬರುತ್ತೆ. ಆದ್ರೂ ಇಲ್ಲಿಗೆ ಇನ್ನೂ ಹೆಚ್ಚುವರಿ ರೈಲು ಬೇಕು ಎನ್ನುವುದು ಇಲ್ಲಿನವರ ಬೇಡಿಕೆ. ರೈಲು ಹತ್ತಿದವರು ತಮ್ಮ ಗಮ್ಯ ಸೇರುವ ಮುನ್ನ ನಾವು ಬಂದಿರುವ ಕಾರ್ಯ ಮುಗಿಸಲು ಇನ್ನೂ ಹಲವು ಊರುಗಳಿವೆ. ಬನ್ನಿ, ನಮ್ಮ ಪ್ರಯಾಣ ಮುಂದುವರಿಸೋಣ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ, ಪ್ರೋತ್ಸಾಹಿಸಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಮತ್ತಷ್ಟು ಜನರಿಗೆ ತಲುಪಲಿದೆ. ಧನ್ಯವಾದಗಳು.